ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ನಿಮ್ಮ ಪ್ರೀತಿ ಪಾತ್ರರ ಹಣಕಾಸಿನ ಭವಿಷ್ಯಕ್ಕಾಗಿ ಒಂದು ವೇಳೆ ನೀವಿಲ್ಲದೆ ಹೋದ್ರೂ ಅವರಿಗೆ ಯಾವುದೇ ತರಹದ ತೊಂದರೆ ಆಗಬಾರದು ಅಂತ ಕೈಗೊಳ್ಳುವ ಬಹುಮುಖ್ಯ ನಿರ್ಣಯಗಳಲ್ಲಿ ಒಂದು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ. ಎಷ್ಟೋ ಜನ ಈ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಯನ್ನ ಆಯ್ಕೆ ಮಾಡಿಕೊಳ್ಳುವಾಗ ಸಮಸ್ಯೆ ಮಾಡ್ಕೊಂಡು ಬಿಡ್ತಾರೆ. ಸೊ ಈ ತರದ ಸಮಸ್ಯೆಗಳನ್ನ ಪಕ್ಕಕ್ಕೆ ದೂಡಿ ಸರಿಯಾದ ಟರ್ಮ್ ಇನ್ಶೂರೆನ್ಸ್ ಆಯ್ಕೆಯನ್ನ ಹೇಗ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಡೀಟೇಲ್ಡ್ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಟರ್ಮ್ ಇನ್ಶೂರೆನ್ಸ್ ಆಯ್ಕೆಯಲ್ಲಿ ನೀವು ಮಾಡಬಹುದಾದ ಸಾಮಾನ್ಯ 6 ತಪ್ಪುಗಳು ಯಾವ್ಯಾವು, ಆ 6 ತಪ್ಪುಗಳಿಗೆ ಇರುವ ಪರಿಹಾರಗಳು ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೆಯ ತಪ್ಪು, ಕವರೇಜ್ ಅಮೌಂಟ್ ಅನ್ನ ನಿರ್ಲಕ್ಷ್ಯ ಮಾಡೋದು. ಇಷ್ಟು ದೊಡ್ಡ ಕವರೇಜ್ ಯಾಕೆ? ಇಷ್ಟು ದೊಡ್ಡ ಕವರೇಜ್ ಅಂದ್ರೆ ದೊಡ್ಡ ಪ್ರೀಮಿಯಂನ ನಾನು ಕಟ್ಟಬೇಕಾಗತ್ತೆ. ಸೊ ಹೀಗಾಗಿ ಕಡಿಮೆ ಕವರೇಜ್ ತಗೊಂಡ್ರೆ ಕಡಿಮೆ ಪ್ರೀಮಿಯಂ ಕಟ್ಟಬಹುದಲ್ವಾ, ಇದರಿಂದ ನನ್ನ ಹಣ ನಾನು ಉಳಿಸಬಹುದಲ್ವಾ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಅದು ಬಹುದೊಡ್ಡ ತಪ್ಪು. ಯಾಕೆ ಅಂತಂದ್ರೆ, ಒಂದು ವೇಳೆ ದುಡಿಯುವ ಕೈಯಾದ ನೀವು ಇಲ್ಲದೆ ಇರುವ ಪಕ್ಷದಲ್ಲಿ ನೀವು ಕೈಗೊಂಡಿದ್ದ ಸಾಲಗಳನ್ನ ತೀರಿಸೋದು ಯಾರು? ನಿಮ್ಮ ಮಕ್ಕಳ ಎಜುಕೇಶನ್ಗೆ ಬೇಕಾಗಿರುವ ಹಣವನ್ನ ತರೋದು ಎಲ್ಲಿಂದ? ಹಾಗೇನೆ ಫ್ಯೂಚರ್ ಫಿನಾನ್ಷಿಯಲ್ ನೀಡ್ಸ್ ಅಂತ ನೋಡ್ಕೊಂಡಾಗ ಯಾವ್ಯಾವ ತರ ಸವಾಲುಗಳು ಬರ್ತವೆ ಗೊತ್ತಿಲ್ಲ. ದಿನನಿತ್ಯದ ಜೀವನ ದುಡಬೇಕು ಅಂತಂದ್ರೆ ಒಂದಷ್ಟು ಖರ್ಚನ್ನ ನೀವು ಮಾಡ್ಲೇಬೇಕಾಗುತ್ತೆ. ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿ ನೀವು ನೋಡ್ಕೊಂಡ್ರೆ, ಈಗ ನಾನು 30,000 ರೂಪಾಯಿ ಖರ್ಚು ಮಾಡ್ತಿದ್ದೀನಿ ಅಂತಂದ್ರೆ ಇನ್ 20 ವರ್ಷ ಆದ್ಮೇಲೆ ಇದೇ ತರದ ಲೈಫ್ ಸ್ಟೈಲ್ ಅನ್ನ ನಾನು ಮುಂದುವರಿಸಬೇಕು ಅಂದ್ರೆ ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಅದೆಲ್ಲವನ್ನು ಪರಿಗಣಿಸಿ ನೀವು ಡಿಸೈಡ್ ಮಾಡಬೇಕು ಎಷ್ಟು ಕವರೇಜ್ ಬೇಕು ಅಂತ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು? ಈಗ ಪ್ರಸಕ್ತ ಖರ್ಚನ್ನಷ್ಟೇ ಪರಿಗಣಿಸೋದಲ್ಲ, ಭವಿಷ್ಯದ ಎಷ್ಟು ವರ್ಷದ ನಂತರದಲ್ಲಿ ನಿಮಗೆ ಈ ಹಣ ಬೇಕಾಗಬಹುದು, ಎಷ್ಟು ಖರ್ಚಿರಬಹುದು, ಆ ಸಂದರ್ಭ ಲೈಫ್ ಸ್ಟೈಲ್ ಹೇಗೆ ಬದಲಾಗಿರುತ್ತೆ, ಯಾವ ಥರದ ಹೊರೆಗಳು ಇವರ ಮೇಲೆ ಇರುತ್ತೆ, ಲಯಬಿಲಿಟೀಸ್, ಈಗ ಯಾವುದೋ ಲೋನ್ ಕಟ್ಟಬೇಕು ಅಥವಾ ಹೈಯರ್ ಎಜುಕೇಷನ್ಗೆ ಟ್ಯೂಷನ್ಗೆ ಹೋಗೋದು, ಬೇರೆ ಬೇರೆ ಥರದ ಅನೇಕ ಖರ್ಚುಗಳು ಬರುವ ಸಾಧ್ಯತೆಗಳಿರ್ತವೆ. ಅವುಗಳನ್ನು ಪರಿಗಣಿಸಿ ಓವರ್ ಆಲ್ ಕವರೇಜ್ ಅನ್ನ ನಿರ್ಧರಿಸಿ. ಪ್ರಸಕ್ತ ಲೈಫ್ ಸ್ಟೈಲ್ ಅನ್ನ ಆಧರಿಸಿ ಅಲ್ಲ, ಭವಿಷ್ಯದ ಖರ್ಚು ಮತ್ತು ಇನ್ಫ್ಲೇಷನ್, ಹಣದುಬ್ಬರ, ಇದನ್ನೂ ಪರಿಗಣಿಸಿ ನೀವು ಮುಂದುವರಿಬೇಕು. ಒಂದು ವೇಳೆ ನೀವು ಆ ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಅನಿಸೋದಾದ್ರೆ ಫಿನಾನ್ಷಿಯಲ್ ಅಡ್ವೈಸರ್ ಅವರನ್ನ ಸಂಪರ್ಕಿಸಿ ಭವಿಷ್ಯದ ಹಿತದೃಷ್ಟಿಯಿಂದ ಎಷ್ಟು ಕವರೇಜ್ ಪಡೆದುಕೊಂಡ್ರೆ ಉತ್ತಮ, ಆ ಅಂಶವನ್ನ ತಿಳ್ಕೊಂಡು ಮುಂದುವರಿರಿ. ಎರಡನೆಯ ಬಹುದೊಡ್ಡ ಮಿಸ್ಟೇಕ್ ಏನಪ್ಪಾ ಅಂದ್ರೆ, ಕಡಿಮೆ ಅವಧಿಯ ಟರ್ಮ್ ಇನ್ಶೂರೆನ್ಸ್ ಅನ್ನ ಆಯ್ಕೆ ಮಾಡಿಕೊಳ್ಳೋದು. ಎಷ್ಟೋ ಬಾರಿ ಇದು ಸಹ ನಿಮಗೆ ಲಾಂಗ್ ರನ್ ಅಲ್ಲಿ ಒಂದಷ್ಟು ಅಮೌಂಟ್ ಅನ್ನ ಸೇವ್ ಮಾಡಬಹುದು, ಒಂದಷ್ಟು ಲಕ್ಷಗಳು ನಿಮ್ಮ ಪಾಕೆಟ್ಗೆ ಉಳಿಯಬಹುದು ಅನ್ನೋ ಆಸೆಯನ್ನ ಹುಟ್ಟಿಸುತ್ತೆ. ಆದರೆ ನೀವು ಯೋಚನೆ ಮಾಡಬೇಕಾಗಿರೋದು, ನೀವು ಇಲ್ಲದೆ ಇದ್ದ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಭವಿಷ್ಯವನ್ನು ಕಾಪಾಡೋದಕ್ಕೆ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಬೇಕು. ಆ ಕಾರಣಕ್ಕಾಗಿ ಇದಕ್ಕೆ ಸೊಲ್ಯೂಷನ್ ಅಂತ ನೀವು ನೋಡಬೇಕಾದ್ರೆ ಅಟ್ಲೀಸ್ಟ್ 20 ರಿಂದ 30 ವರ್ಷದ ಕವರೇಜ್ ಇರೋ ಹಾಗೆ ನೀವು ಪ್ಲಾನ್ ಮಾಡಬೇಕು. ಒಂದು ವೇಳೆ ನಿಮ್ಮ ವಯಸ್ಸೀಗ 35 ವರ್ಷ, ನೀವು ಟರ್ಮ್ ಇನ್ಶೂರೆನ್ಸ್ ಪಡ್ಕೊಳ್ತಿದ್ದೀನಿ ಅನ್ನೋದಾದ್ರೆ ಮಿನಿಮಮ್ 55 ವರ್ಷದಿಂದ 65 ವರ್ಷದವರೆಗೆ ಕವರೇಜ್ ಇರೋ ಹಾಗೆ ನೀವು ಪ್ಲಾನ್ ಮಾಡಬೇಕು. ಇದು 20 ರಿಂದ 30 ವರ್ಷ ಅಂತ ಕವರೇಜ್ ತೆಗೆದುಕೊಂಡ್ರೆ. ಒಂದು ವೇಳೆ ನಿಮ್ಮ ವಯಸ್ಸು 40-45 ವರ್ಷ ಇರುವಾಗಲೂ ನೀವು ಟರ್ಮ್ ಇನ್ಶೂರೆನ್ಸ್ ತಗೊಳ್ತಿದ್ದೀರಿ ಅನ್ನೋದಾದ್ರೆ, ನೀವು ಎಲಿಜಿಬಲ್ ಇದ್ದಿದ್ದೇ ಆದ್ರೆ ಆಗ ಅಟ್ಲೀಸ್ಟ್ ನಿಮ್ಮ ವಯಸ್ಸು 65 ವರ್ಷ ಆಗೋವರೆಗೆ ನೀವು ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಅನ್ನ ಪಡ್ಕೊಳ್ಬೇಕು. ಮೂರನೆಯ ಮಿಸ್ಟೇಕ್ ಏನು ಗೊತ್ತಾ? ಕಂಪೇರ್ ಮಾಡದೆ ಯಾವುದೋ ಒಂದು ಪಾಲಿಸಿಯನ್ನ ಪಡ್ಕೊಂಡು ಬಿಡೋದು. ಟರ್ಮ್ ಇನ್ಶೂರೆನ್ಸ್ ಮಾಡಿಸಬೇಕು ಅಂತ ಯೋಚನೆ ಮಾಡ್ತಿರ್ತೀರಿ, ಯಾವುದೋ ಒಂದು ಕಂಪನಿಯ ಆಫರ್ ನಿಮ್ಮ ಕಣ್ಣ ಮುಂದೆ ಬರುತ್ತೆ ಅಥವಾ ಯಾವುದೋ ಮುಖೇನ ನಿಮಗೆ ಅದರ ಮಾಹಿತಿ ಗೊತ್ತಾಗುತ್ತೆ. ಸರಿ, ಇದೇ ನಿಕ್ಕಿ ಅಂತ ನೀವು ತೆಗೆದುಕೊಳ್ಳೋದಕ್ಕೆ ಮುಂದಾಗಬಾರದು. ನೀವು ಯಾವ ಇನ್ಶೂರರ್ನ ನೋಡಿದ್ರೋ ಫಸ್ಟ್ ನೋಡಿದವರೇ ಬೆಸ್ಟ್ ಅನ್ನೋ ರೀತಿಯಲ್ಲಿ ಆಗೋದಿಲ್ಲ. ಸೊ ಆ ಕಾರಣಕ್ಕೆ ನೀವೇನ್ ಮಾಡಬೇಕು ಅಂದ್ರೆ, ಯಾವ್ಯಾವ ಟರ್ಮ್ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳಿದ್ದಾವೆ ಅದನ್ನ ಕಂಪೇರ್ ಮಾಡಿ ಬೆಸ್ಟ್ ಅನ್ನ ನೀವು ಚೂಸ್ ಮಾಡಬೇಕು. ಯಾಕೆ ಅನ್ನೋದು ನಿಮ್ಮ ಪ್ರಶ್ನೆ ಆದ್ರೆ, ಪ್ರತಿ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿನಲ್ಲಿ ಅದರದ್ದೇ ಆದ ಬೆನಿಫಿಟ್ಗಳಿರ್ತವೆ, ಅದರದ್ದೇ ಆದ ಕವರೇಜ್ಗಳಿರ್ತವೆ. ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಅನ್ನೋದನ್ನ ನೀವು ನೋಡ್ಬೇಕಂದ್ರೆ, 100 ಜನ ಕ್ಲೈಮ್ ಬೇಕು ಅಂತ ಇನಿಷಿಯೇಟ್ ಮಾಡಿದಾಗ ಎಷ್ಟು ಜನಕ್ಕೆ ಆ ಕ್ಲೈಮ್ ಕ್ಲಿಯರ್ ಆಗಿದೆ ಅಥವಾ ಯಾವ ಕಾರಣಗಳನ್ನು ಕೊಟ್ಟು ಅವರ ಕ್ಲೈಮ್ ಅನ್ನು ರಿಜೆಕ್ಟ್ ಮಾಡಲಾಗ್ತಿದೆ, ಈ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಕೆಲ ಎಕ್ಸ್ಕ್ಲೂಷನ್ಗಳಿರ್ತವೆ. ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಓಕೆ, ಬಟ್ ಈ ತರದ ಸಮಸ್ಯೆ ಆದ್ರೆ ಈ ಇನ್ಶೂರೆನ್ಸ್ ಪಾಲಿಸಿ ಕವರ್ ಮಾಡಲ್ಲ ಅಂತೆಲ್ಲ ಕೆಲ ಎಕ್ಸ್ಕ್ಲೂಷನ್ಸ್ ಇರ್ತವೆ. ಸೊ ಆ ಕಾರಣಕ್ಕೆ ಆ ಸಮಸ್ಯೆ ದೂರ ಮಾಡೋದಕ್ಕೆ ನಿಮಗಿರುವ ಆಯ್ಕೆ ಏನು? ಬೇರೆ ಬೇರೆ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳ ಕೋಟ್ಗಳನ್ನು ತಗೊಳ್ಳಿ, ಕಂಪೇರ್ ಮಾಡಿ, ಯಾವ್ಯಾವ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಯಾವ್ಯಾವ ಎಕ್ಸ್ಕ್ಲೂಷನ್ಸ್ ಇದ್ದಾವೆ, ಪ್ರೀಮಿಯಂ ಎಷ್ಟು ಕಟ್ಟಬೇಕು, ಆಫರ್ ಏನೇನಿದೆ, ಇದೆಲ್ಲವನ್ನು ಕಂಪೇರ್ ಮಾಡಿ ಆ ಬಳಿಕ ಫೈನಲ್ ಡಿಸಿಷನ್ ಕೈಗೊಳ್ಳಿ. ನಾಲ್ಕನೇ ತಪ್ಪು, ಆಪ್ಷನಲ್ ರೈಡರ್ಗಳನ್ನ ನಿರ್ಲಕ್ಷಿಸೋದು. ನಾನು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೀನಿ ಆದರೆ ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ಇಲ್ಲ, ಪ್ರೀಮಿಯಂ ವೈವರ್ ಅನ್ನೋ ಆಪ್ಷನ್ ಇಲ್ಲ. ಸೊ ಈ ಥರ ಇದ್ದಾಗ ಏನಾಗುತ್ತೆ ನೋಡಿ, ಭವಿಷ್ಯದಲ್ಲಿ ಏನು ಬೇಕಾದ್ರೂ ಆಗಬಹುದು, ಅದನ್ನು ನಾವು ಊಹೆ ಕೂಡ ಮಾಡೋದಕ್ಕಾಗೋದಿಲ್ಲ. ನಾನು ಜನರಲಿ ನನ್ನ ಜೀವಕ್ಕೇನೋ ಅಪಾಯ ಆದರೆ ಈ ಥರ ನನ್ನ ಕುಟುಂಬಕ್ಕೆ ಹಣ ಸಿಗೋ ರೀತಿಯಲ್ಲಿ ಪ್ಲಾನು ಅಂತ ನಾನು ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿರ್ತೀನಿ.
ಅದೇ ಒಂದು ವೇಳೆ ಯಾವುದೋ ಮಾರಣಾಂತಿಕ ಕಾಯಿಲೆಗೆ ನೀವು ತುತ್ತಾದ್ರೆ, ಇನ್ಯಾವತ್ತೂ ನೀವು ಕೆಲಸಕ್ಕೆ ಹೋಗದಂತಹ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ರೆ, ನೀವು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿಬಿಟ್ಟ ಸಂದರ್ಭದಲ್ಲಿ ಪ್ರೀಮಿಯಂ ಪೇ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಏನ್ ಮಾಡಬೇಕು? ಅದೇ ಕಾರಣಕ್ಕೆ ಸೊಲ್ಯೂಷನ್ ಆಗಿ ನೀವು ಪರಿಗಣಿಸಬೇಕಾಗಿರೋದು ಕ್ರಿಟಿಕಲ್ ಇಲ್ನೆಸ್ ರೈಡರು ಅಥವಾ ಪ್ರೀಮಿಯಂ ವೇವರ್ ರೈಡರು, ಈ ಥರದ ಬೇರೆ ಬೇರೆ ಆಯ್ಕೆಗಳಿದ್ದಾವೆ. ಆ ಆಯ್ಕೆಗಳು ಯಾವುವು ಅನ್ನೋದನ್ನ ಕೂಲಂಕಷವಾಗಿ ನೀವು ನೋಡಿ ನಿರ್ಧಾರ ತಗೊಂಡು ಮುಂದುವರಿಬೇಕು. ಟರ್ಮ್ ಇನ್ಶೂರೆನ್ಸಾ, ನೀವೇನ್ ಹೇಳ್ತಿದ್ರೋ ಬೇಸಿಕ್ ಪ್ಲಾನ್ ಅಲ್ಲಿ ಏನಿದೆಯೋ ಅಷ್ಟು ನಾನು ತಗೊಂಡ್ಬಿಡ್ತೀನಿ, ಆಪ್ಷನಲ್ ರೈಡರ್ ಎಲ್ಲ ಬೇಡ ಅನ್ನೋ ತರದ ನಿರ್ಣಯಕ್ಕೆ ಬರಬೇಡಿ. ಎಲ್ಲವನ್ನು ಪರಿಗಣಿಸಿ ಇನ್ಫಾರ್ಮ್ಡ್ ಡಿಸಿಷನ್ ನೀವು ತಗೊಳ್ಳಿ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನನ್ನ ಕುಟುಂಬಕ್ಕಾಗಿ ನಾನು ಟರ್ಮ್ ಲೈಫ್ ಇನ್ಶೂರೆನ್ಸ್ ಮಾಡಿಸಬೇಕು ಅಂತಿದ್ದೀನಿ ಅನ್ನೋದು ನಿಮ್ಮ ಆಯ್ಕೆ ಆಗಿದ್ರೆ, ನಿಮ್ಮ ಆಲೋಚನೆ ಆಗಿದ್ರೆ, ಟರ್ಮ್ ಇನ್ಶೂರೆನ್ಸ್ ಆಯ್ಕೆ ಮಾಡುವ ಒಂದು ಸ್ಮಾರ್ಟರ್ ಆಪ್ಷನ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ಆಕೋ ಲೈಫ್ ಫ್ಲೆಕ್ಸಿ ಟರ್ಮ್ ಪ್ಲಾನ್. ಯಾಕೆ ಆಕೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಸ್ಮಾರ್ಟ್ ಅಂತ ಹೇಳ್ತಿದ್ದೀನಿ ಅಂದ್ರೆ, ಇವರು ಇನ್ವೆಸ್ಟ್ಮೆಂಟ್ ಮತ್ತೆ ಇನ್ಶೂರೆನ್ಸ್ ಎರಡನ್ನೂ ಕ್ಲಬ್ ಮಾಡಿ ನಿಮಗೆ ಕನ್ಫ್ಯೂಸ್ ಮಾಡೋದಿಲ್ಲ. ಸೊ ಪ್ಯೂರ್ ಪ್ರೊಟೆಕ್ಷನ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇರುವ ಸ್ಮಾರ್ಟರ್ ಆಪ್ಷನ್ ಆಕೋ ಲೈಫ್ ಫ್ಲೆಕ್ಸಿ ಟರ್ಮ್ ಪ್ಲಾನ್. ಆಕೋ ಪ್ರಾಡಕ್ಟ್ಸ್ ಅನ್ನ ಯಾಕೆ ಚೂಸ್ ಮಾಡಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಆದ್ರೆ, ನೋಡಿ, ದಿನಕ್ಕೆ ಬರೀ 18 ರೂಪಾಯಿಯಷ್ಟು ಪ್ರೀಮಿಯಂ ಅನ್ನು ನೀವು ಕಟ್ಟೋದಕ್ಕೆ ಸಾಧ್ಯ ಆದ್ರೂ ನಿಮ್ಮ ಫ್ಯಾಮಿಲಿಯನ್ನ ನೀವು ಕಾಪಾಡಬಹುದು. ಅಯ್ಯೋ, ನಾನು ಯಾವುದೋ ಬೇರೆದಕ್ಕೆ ಅಂತ ಇಟ್ಟಿದ್ದ ಹಣನೆಲ್ಲ ಟರ್ಮ್ ಲೈಫ್ ಇನ್ಶೂರೆನ್ಸ್ ಕೊಡಬೇಕಲ್ಲಪ್ಪ ಅನ್ನೋ ತರದ ಸಮಸ್ಯೆ ಇರೋದಿಲ್ಲ. ದಿನಕ್ಕೆ ಬರೀ 18 ರೂಪಾಯಿ ಇನ್ವೆಸ್ಟ್ಮೆಂಟ್ ನಿಮ್ಮ ಕುಟುಂಬನ ಕಾಪಾಡುತ್ತೆ. ಮುಂದಿನ ಅಂಶ, ಆಕೋ ಪ್ರಾಡಕ್ಟ್ ಭಾರತದ ಏಕೈಕ ಪರ್ಸನಲೈಸ್ಡ್ ಟರ್ಮ್ ಪ್ಲಾನ್. ಯಾಕೆಂದ್ರೆ ನಿಮ್ಮ ಜೀವನದ ಬೇರೆ ಬೇರೆ ಹಂತದ ಕಮಿಟ್ಮೆಂಟು, ಖರ್ಚುಗಳು, ಇದಕ್ಕನುಗುಣವಾಗಿ ಕವರೇಜ್ ಅನ್ನ ನೀವು ಮಾಡಿಫೈ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುವ ಏಕೈಕ ಟರ್ಮ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಇದು. ಮೂರನೇದು, ಆಕೋ ಪ್ರಾಡಕ್ಟ್ ನ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ 99.38%, 99.38% ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಇರುವ ಇಲ್ಲಿ ಈ ಪ್ರಾಡಕ್ಟ್ ಗಳನ್ನು ನೀವು ಪಡ್ಕೊಂಡಿದ್ದೆ ಆದ್ರೆ ನಿಮ್ಮ ಕ್ಲೇಮ್ ರಿಕ್ವೆಸ್ಟ್ಗಳು ಯಾವುದೇ ತೊಂದರೆ ಇಲ್ಲದ ಹಾಗೆ ಕ್ಲಿಯರ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರ್ತವೆ. ನಾಲ್ಕನೇದು, ತೆರಿಗೆ ವಿನಾಯಿತಿ. ನೀವು ಈ ಆಕೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಅನ್ನು ಪಡ್ಕೊಂಡಿದ್ದೆ ಆದ್ರೆ ಸೆಕ್ಷನ್ 80C ಮತ್ತು ಸೆಕ್ಷನ್ 10 ಸಬ್ಸೆಕ್ಷನ್ 10D ಅಡಿಯಲ್ಲಿ 54,600 ರೂಪಾಯಿಯವರೆಗೆ ತೆರಿಗೆ ವಿನಾಯಿತಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ನನ್ನ ಫ್ಯಾಮಿಲಿಗೆ ಪ್ಯೂರ್ ಪ್ರೊಟೆಕ್ಷನ್ ಬೇಕಪ್ಪ, ಇನ್ವೆಸ್ಟ್ಮೆಂಟು ಪ್ರೊಟೆಕ್ಷನ್ ಎರಡು ಮಿಕ್ಸ್ ಮಾಡೋದು ಬೇಡ ಅನ್ನೋದಾದ್ರೆ ಆಕೋ ಪ್ರಾಡಕ್ಟ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಹಾಗೇನೆ ನಿಮ್ಮ ರಿಯಲ್ ಲೈಫ್ ಚಾಲೆಂಜಸ್ಗೆ, ನಿಮ್ಮ ರಿಯಲ್ ಲೈಫ್ ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ಕವರೇಜ್ ರಿಲೇಟೆಡ್ ಡಿಸಿಷನ್ ಅನ್ನು ನೀವು ಕೈಗೊಳ್ಳೋದಕ್ಕೂ ಆಕೋ ಪ್ರಾಡಕ್ಟ್ ನಲ್ಲಿ ಅವಕಾಶ ಇದೆ. ಹಾಗೇನೆ ಟ್ರೆಡಿಷನಲ್, ನಿಮಗೆ ಇಷ್ಟು ಕಟ್ತಾ ಹೋಗಿ ಏನೂ ಆಗಿಲ್ಲ ಅಂತಂದ್ರೆ ಒಂದಷ್ಟು ಅಮೌಂಟ್ ವಾಪಸ್ ಬಂದ್ಬಿಡುತ್ತೆ ಅನ್ನೋದು ಬಹುದೊಡ್ಡ ಸೆಲ್ಲಿಂಗ್ ಪಾಯಿಂಟ್ ಆಗಬಹುದು. ಅಂದ್ರೆ ಹಣ ನನ್ನ ಕೈಗೆ ವಾಪಸ್ ಬರುತ್ತಲ್ಲ ಅನ್ನೋ ಅಂಶವನ್ನು ಇಟ್ಕೊಂಡು ಸೆಲ್ ಮಾಡ್ತಾರೆ. ಆದ್ರೆ ಪ್ರೊಟೆಕ್ಷನ್ ಅನ್ನೋ ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬ್ಯಾಕ್ ಸೀಟ್ ತೆಗೆದುಕೊಳ್ಳಬಾರದು, ಅದು ಫ್ರಂಟ್ ಲೈನ್ ನಲ್ಲಿ ಇರಬೇಕು. ಆ ಕಾರಣಕ್ಕಾಗಿ ನೀವು ಈ ಪ್ರಾಡಕ್ಟ್ ಅನ್ನ ಆಯ್ಕೆ ಮಾಡಬಹುದು. ಎಷ್ಟೋ ಪ್ರಾಡಕ್ಟ್ ಗಳಲ್ಲಿ ಪ್ರಾಮಿಸೇ ಬೇರೆ ಇರುತ್ತೆ, ಎಂಡ್ ಪ್ರಾಡಕ್ಟ್ ರಿಯಾಲಿಟಿನೇ ಬೇರೆ ಇರುತ್ತೆ. ನೀವು ಏನಕ್ಕೋ ತಗೊಂಡ್ರಿ ಇನ್ನೇನೋ ಸಿಕ್ತು ಅನ್ನೋ ರೀತಿಯಲ್ಲಿ ಆಗುತ್ತೆ. ಹಾಗಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಪ್ರಾಡಕ್ಟ್ ಅನ್ನ ಡಿಸೈನ್ ಮಾಡಲಾಗಿದೆ. ಯಾವುದೇ ತರದ ಕಾಂಪ್ಲೆಕ್ಸಿಟಿ ಇಲ್ಲ. ರಿಟರ್ನ್ಸ್ ಆಧಾರದ ಮೇರೆಗೆ ನಿಮಗೆ ಇನ್ಶೂರೆನ್ಸ್ ಅನ್ನ ಸೆಲ್ ಮಾಡುವಂತ ಯಾವುದೇ ತರದ ಟ್ರ್ಯಾಪ್ ಅಥವಾ ಟ್ರಿಕ್ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಇಂಡಿಯನ್ ಮೈಂಡ್ ಸೆಟ್ ಅನ್ನು ನೀವು ನೋಡಿದಾಗ ಯಾರು ಸಹ ಸಾವಿನ ಬಗ್ಗೆ ಯೋಚನೆ ಮಾಡಿಕೊಂಡು ಒಂದ್ ವೇಳೆ ಸಾವಾದ್ರೆ ಅನ್ನೋ ರೀತಿಯಲ್ಲಿ ಪ್ಲಾನ್ ಮಾಡೋದಿಲ್ಲ. ಅದನ್ನೇ ಬಂಡವಾಳವಾಗಿ ಮಾಡಿಕೊಂಡು ಎಷ್ಟೋ ಬೇರೆ ಬೇರೆ ಪ್ರಾಡಕ್ಟ್ಗಳು ನಿಮಗೆ ರಿಟರ್ನ್ಸ್ ಅನ್ನ ಸೆಲ್ ಮಾಡ್ತಾ ಇರ್ತಾರೆ, ಇನ್ಶೂರೆನ್ಸ್ ಅನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಈ ಪ್ರಾಡಕ್ಟ್ ಗಳಲ್ಲಿ ಆಕೋ ಲೈಫ್ ಫ್ಲೆಕ್ಸಿ ಟರ್ಮ್ ಪ್ಲಾನ್ ಪ್ರಾಡಕ್ಟ್ ನಲ್ಲಿ ಆ ತರದ ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲ. ಸೊ ಟ್ರೆಡಿಷನಲ್ ಇನ್ಶೂರೆನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಮಿಕ್ಸ್ಡ್ ಪ್ರಾಡಕ್ಟ್ಗಳ ಈ ಭರಾಟೆಯನ್ನ ಪಕ್ಕಕ್ಕೆ ಸರಿಸಿ ಕಟ್ ಥ್ರೂ ದ ಕ್ಲಟರ್ ಅನ್ನೋ ತರದ ಒಂದು ಕ್ಲಿಯರ್ ಕಟ್ ಆಪ್ಷನ್ ಅನ್ನ ನಿಮಗೆ ಕೊಡೋದಕ್ಕೆ ಆಕೋ ತನ್ನ ಪ್ರಾಡಕ್ಟ್ ಅನ್ನ ಡಿಸೈನ್ ಮಾಡಿ ಮಾರ್ಕೆಟ್ಗೆ ತರ್ತಾ ಇದೆ. ಅಂದ್ರೆ ನೀವು ನಿಮ್ಮ ಕುಟುಂಬದ ಅಗತ್ಯತೆಗಳಿಗೆ ಅನುಗುಣವಾಗಿ, ನಿಮ್ಮ ಕಮಿಟ್ಮೆಂಟ್ಗೆ ಅನುಗುಣವಾಗಿ ಕವರೇಜ್ ಎಷ್ಟಿರಬೇಕು, ಎಷ್ಟು ಹಂತದವರೆಗೆ ಇನ್ಶೂರೆನ್ಸ್ ಬೇಕು, ಯಾವ ರೀತಿ ನಾನು ಅಮೌಂಟ್ ಅನ್ನ ವಾಪಸ್ ಪಡ್ಕೊಳ್ತೀನಿ, ಲಂಸಮ್ಮ ಅಥವಾ ಮಂತ್ಲಿ ಪಡ್ಕೊಳ್ತೀನ, ಈ ತರದ ನಿಮ್ಮ ಆಯ್ಕೆಯ ಯಾವುದೇ ಕ್ಷೇತ್ರದ ಅಥವಾ ಯಾವುದೇ ಫೀಚರ್ನ ಫ್ಲೆಕ್ಸಿಬಲ್ ಆಗಿ ಡಿಸೈಡ್ ಮಾಡೋದಕ್ಕೆ ಈ ಇನ್ಶೂರೆನ್ಸ್ ಪ್ರಾಡಕ್ಟ್ ನಲ್ಲಿ ಅವಕಾಶ ಇದೆ. ಈಗ ಮತ್ತೆ ಟಾಪಿಕ್ ಗೆ ವಾಪಸ್ ಬರೋಣ. ಮುಂದಿನ ಮಿಸ್ಟೇಕ್ ನಾವು ಮಾಡಬಾರದು ಏನಪ್ಪಾ ಅಂತಂದ್ರೆ ಮೆಡಿಕಲ್ ಹಿಸ್ಟ್ರಿಯನ್ನ ಮುಚ್ಚಿಡೋದು ಅಥವಾ ಯಥಾವತ್ ಏನಿದೆ ಅದನ್ನ ಹೇಳದೇ ಇರೋದು. ಇದು ಬಹುದೊಡ್ಡ ಅಪರಾಧ. ಯಾಕೆ ಅಂತಂದ್ರೆ ನಿಮ್ಮ ಆರೋಗ್ಯ ಪರಿಸ್ಥಿತಿ ಹೇಗಿದೆ ನೋಡಿಕೊಂಡು ಕವರೇಜು ಇಷ್ಟು ಪ್ರೀಮಿಯಂ ಕಟ್ಟಬೇಕು, ಇಷ್ಟು ವರ್ಷಕ್ಕೆ ಇನ್ಶೂರೆನ್ಸ್ ಪಾಲಿಸಿ ಈ ತರ ಇಶ್ಯೂ ಮಾಡ್ತಾರೆ. ಒಂದು ವೇಳೆ ನೀವು ಅದನ್ನ ಮುಚ್ಚಿಟ್ಟಿದ್ದೇ ಆದ್ರೆ, ಭವಿಷ್ಯದಲ್ಲಿ ಏನಾದ್ರೂ ಆ ವಿಷಯ ಮುನ್ನೆಲೆಗೆ ಬಂದಿದ್ದೇ ಆದ್ರೆ ಆಗ ನಿಮ್ಮ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗುವಂತ ಸಾಧ್ಯತೆಗಳಿರ್ತವೆ.
ಆ ಕಾರಣಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ, ನೀವು ಹಾನೆಸ್ಟ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ ಏನಿದೆ ನಿಮ್ಮ ಕಾಯಿಲೆ ಅಥವಾ ನಿಮ್ಮ ಆರೋಗ್ಯ ಸ್ಥಿತಿ ಏನಿದೆ ಅದನ್ನ ನೇರವಾಗಿ ಹೇಳ್ಬಿಡಿ. ಯಾವುದೋ ಚಟಗಳಿದ್ರೆ ಅದನ್ನ ಕರೆಕ್ಟಾಗಿ ಹೇಳ್ಬಿಡಿ. ಹೌದು, ನಾನು ಈ ಥರ ಅಭ್ಯಾಸಗಳಿದ್ದಾವೆ, ನನಗೆ ಈ ರೀತಿ ನನ್ನ ಆರೋಗ್ಯದ ಮೇಲೆ ಪ್ರಭಾವ ಬೀರಿದೆ, ನಾನು ಈ ಥರ ಟೆಸ್ಟ್ ಮಾಡಿಸಿದ್ದೀನಿ, ಈ ಥರ ಕಂಡೀಷನ್ ಇದೆ, ಎಲ್ಲವನ್ನು ಕ್ಲಿಯರ್ ಆಗಿ ಹೇಳ್ಕೊಳ್ಳಿ. ಸೊ ದಟ್ ಭವಿಷ್ಯದಲ್ಲಿ ನಿಮ್ಮ ಪಾಲಿಸಿ ಕ್ಯಾನ್ಸಲ್ ಆಗುವಂಥ ಯಾವುದೇ ಸಮಸ್ಯೆ ಇರೋದಿಲ್ಲ. ಒಂದು ವೇಳೆ ನೀವು ಮುಚ್ಚಿಟ್ಟು ನಿಮಗೇನಾದರೂ ಜೀವಕ್ಕೆ ಅಪಾಯ ಆಗಿ ಅದಾದ ಬಳಿಕ ಹೆಂಗೂ ಪಾಲಿಸಿ ಇತ್ತು ಅಂತ ಮನೆಯವರು ಅಂದುಕೊಂಡ್ರೆ, ನೀವು ಮಾಡಿದ ತಪ್ಪಿನಿಂದ ಆ ಮನೆಯವರು ಯಾಕೆ ಕಷ್ಟವನ್ನು ಅನುಭವಿಸಬೇಕು ಅಲ್ವಾ? ಅದ್ರ ಬಗ್ಗೆ ಆಲೋಚನೆ ಮಾಡಿ. ಲಾಸ್ಟ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಮಂತ್ಲಿ ಪೇ ಔಟ್ ಆಪ್ಷನ್ ಅನ್ನ ನಿರ್ಲಕ್ಷಿಸೋದು. ಇಲ್ಲ, ನನಗೆ ಲಂಸಮ್ ಬಂದ್ಬಿಡ್ಲಿ, ಲಂಸಮ್ ಬಂದ್ರೆ ಓಕೆ, 1 ಕೋಟಿ 50 ಲಕ್ಷ ಈ ರೀತಿ ಆಗೋದಿಲ್ಲ. ಯಾಕೆಂದ್ರೆ ಅಷ್ಟು ಅಮೌಂಟ್ ಅನ್ನ ಹ್ಯಾಂಡಲ್ ಮಾಡುವಂಥ ಮನಸ್ಥಿತಿ, ಅಷ್ಟು ಚಾಕಚಕ್ಯತೆ ಇಲ್ಲ ಅಂತಂದ್ರೆ ಕುಟುಂಬದವರಿಗೆ ಸಮಸ್ಯೆ ಆಗುವ ಸಾಧ್ಯತೆಗಳಿರ್ತವೆ. ಆ ಕಾರಣಕ್ಕೆ ಮಂತ್ಲಿ ಪೇ ಔಟ್ ಆಪ್ಷನ್ನ ಕುರಿತಾಗಿ ಆಲೋಚಿಸಿ. ನೀವು ಟರ್ಮ್ ಇನ್ಶೂರೆನ್ಸ್ ಪಡ್ಕೊಳ್ಳೋ ಸಂದರ್ಭದಲ್ಲಿ ಅದನ್ನೂ ಪರಿಗಣಿಸಿ ಯಾವ ತರ ಪೇ ಔಟ್ ಆಗಬೇಕು ಅನ್ನೋದನ್ನ ನಿರ್ಧರಿಸಿ. ಸೊ ದ್ಯಾಟ್ ನೀವು ಇಲ್ಲದೆ ಇರುವ ಸಂದರ್ಭದಲ್ಲೂ ಹೇಗೆ ನೀವು ತಿಂಗಳ ದುಡ್ಕೊಂಡು ಬಂದು ಸಂಬಳ ಅಂತ ಮನೆಗೆ ಕೊಡ್ತಿದ್ರೋ ಆ ಥರದ ಅಮೌಂಟ್ ಅವರಿಗೆ ಪ್ರತಿ ತಿಂಗಳು ಬರುತ್ತೆ. ಸೊ ದಟ್ ಆ ಅಮೌಂಟ್ ನಲ್ಲಿ ಅವ್ರು ಹೇಗೆ ಅಡ್ಜಸ್ಟ್ ಮಾಡಬೇಕು, ಯಾವ ತರ ಲೈಫ್ ಸ್ಟೈಲ್ ಇರಬೇಕು ಅದನ್ನ ಡಿಸೈಡ್ ಮಾಡ್ತಾರೆ. ಹಾಗಾಗಿ ಮಂತ್ಲಿ ಪೇ ಔಟ್ ಆಪ್ಷನ್ ಅನ್ನು ಪರಿಗಣಿಸಿ, ನಿರ್ಲಕ್ಷಿಸಬೇಡಿ. ಇನ್ಯಾಕ್ ತಡ, ನಿಮ್ಮ ಕುಟುಂಬಕ್ಕಾಗಿ ನೀವು ಬೆಸ್ಟ್ ಫಿನಾನ್ಷಿಯಲ್ ಡಿಸಿಷನ್ ಅನ್ನ ಕೈಗೊಳ್ಳಬೇಕು, ಅದು ಸಹ ಟರ್ಮ್ ಲೈಫ್ ಇನ್ಶೂರೆನ್ಸ್ ಆಪ್ಷನ್ ನ ಮುಖೇನ ಅನ್ನೋದಾದ್ರೆ, ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ ಈ 6 ಮಿಸ್ಟೇಕ್ಗಳನ್ನ ಪಕ್ಕಕ್ಕೆ ಸರಿಸಿ ಅದನ್ನ ಹೊರತುಪಡಿಸಿ ನಾವು ಸೊಲ್ಯೂಷನ್ ಕೂಡ ಡಿಸ್ಕಸ್ ಮಾಡಿದ್ದೀವಿ. ಆ ಪರಿಹಾರಗಳನ್ನ ಆಧರಿಸಿ ನೀವು ಡಿಸಿಷನ್ ಅನ್ನ ಕೈಗೊಳ್ಳಿ. ಯಾಕೆ ಅಂತಂದ್ರೆ, ನಿಮ್ಮ ಕುಟುಂಬಕ್ಕೆ ಬೆಸ್ಟ್ ಅನ್ನು ನೀವು ಕೊಡಬೇಕು ಅನ್ನೋ ಆಲೋಚನೆಯನ್ನ ಮಾಡ್ತಾ ಇದ್ರೆ ಆಕೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ಬೆಸ್ಟ್ ಆಪ್ಷನ್ಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತಾ ಇದೆ. ದಿನಕ್ಕೆ ಬರೀ 18 ರೂಪಾಯಿ ಖರ್ಚು ಮಾಡೋದ್ರಿಂದ, ನಿಮ್ಮ ಕುಟುಂಬಕ್ಕಾಗಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಕುಟುಂಬದ ಹಣಕಾಸಿನ ಭವಿಷ್ಯವನ್ನ ನೀವು ಕಾಪಾಡಬಹುದು. ಆಲ್ ದ ವೆರಿ ಬೆಸ್ಟ್.